ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಗುವಿನ ನೋಡೋತಿ ಕನ್ನಡ ವ್ಲಾಗ್. ಬನ್ನಿ, ಇವತ್ತು ವೆಡ್ನೆಸ್ಡೇ ಮಾರ್ನಿಂಗ್ ಆಗಿದೆ. ಇವತ್ತು ಬೆಳಗ್ಗೆ ನನ್ನ ಮಗಂದು ಫೀಡಿಂಗ್ ಬಾಟ್ಲು ಅಂದರೆ ನೀರಿನ ಬಾಟ್ಲು, ಅದರಲ್ಲಿ ಹಾಲು ಹಾಕೊಡೋದಿಲ್ಲ, ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಬೆಳಗಿನ ತಿಂಡಿಗೆ ಇವತ್ತು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತು ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಇವತ್ತು ಲಾಸ್ಟ್ ಡೇ ಗಾಯ್ಸ್. ಇವತ್ತು ತಿಂದರೆ ಇನ್ನು 48 ಡೇಸ್ ಯಾವ ಚಿಕನ್ನು ಇಲ್ಲ, ಮಟನ್ನು ಇಲ್ಲ, ಮಣ್ಣು ಇಲ್ಲ. ಅದಕ್ಕೋಸ್ಕರ ಇವತ್ತು ಮಾಡ್ಕೊಬಿಡೋಣ, ನಾಳೆ ಗುರುವಾರ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ಕೊತಾ ಇದ್ದೀವಿ. ಅಮ್ಮ ಇವತ್ತು ಕಾರ್ಡ್ ಕೊಡೋಕ್ಕೆ ಅವ್ರ ತವರೂರಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಅವ್ರ ತಿಂಡಿಲಿ ಭಾಗಿಯಾಗಿಲ್ಲ, ಅವರು ದೋಸೆ ತಿನ್ಕೊಂಡು ಹೋಗ್ತಾರೆ. ಯಾಕೆಂದರೆ ಕಾರ್ಡ್ ಕೊಡೋಕೆ ಹೋಗ್ತಾರಲ್ವ, ಅದು ಒಂಥರ ದೇವರು ಇದಲ್ವ. ಅದಕ್ಕೋಸ್ಕರ ಅವ್ರು ನಾನ್ ವೆಜ್ ತಿನ್ನಲ್ಲ. ಇವತ್ತು ಬೆಳಗ್ಗೆ ಬಂದು ತಿಂತಾರೆ, ಗ್ರೇವಿ ಮಾಡಿರ್ತೀನಲ್ಲ ಅದರಲ್ಲಿ. ಇವಾಗ ನಾನು ಆಲ್ರೆಡಿ ನೋಡಿದ್ದೀರ, ಎಣ್ಣೆ ಬಿಟ್ಕೊಂಡು ಚಕ್ಕೆ ಆಲ್ರೆಡಿ ನಾನು ಈರುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಸಿಂಪಲಾಗಿ ಮಾಡ್ಕೊತಿದ್ದೀನಿ. 1 ಲೋಟ 1.5 ಲೋಟ ಅಷ್ಟಕ್ಕಷ್ಟೇ ನಾನು ಅಳತೆಗೆ ಮಾಡ್ಕೊತಾ ಇರೋದು. ಅಂದರೆ ಒಂದು ಅರ್ಧ 1/4 kg ಚಿಕನ್ ಇಡ್ಸ್ಕೊಳ್ಳುತ್ತೆ ಅಷ್ಟೇ. ನನಗೆ, ನನ್ನ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರೆ, ಅವರೊಬ್ಬರು ಬರ್ತಾರೆ. ಅವರಿಗೆ ಇದು ನನ್ನ ಮಗಳಿಗೆ ದೋಸೆ ಹಾಕ್ತಾಯಿದ್ದೀನಿ. ಅವಳಿಗೆ ಟೈಮ್ ಇರಲಿಲ್ಲ, ಅಷ್ಟು ಬೇಗ ರೆಡಿ ಆಗೋಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ದೋಸೆ ಹಾಕಿಟ್ಬಿಟ್ಟು, ಆಮೇಲೆ ಟೊಮೆಟೊ ಗೊಜ್ಜಿತ್ತು, ಅದನ್ನು ಬಿಸಿ ಮಾಡಿಬಿಟ್ಟು ಅವಳಿಗೆ ಟೊಮೆಟೊ ಗೊಜ್ಜು ದೋಸೆ ಹಾಕ್ಕೊಡ್ತೀನಿ. ಅಮ್ಮಗೂ ಸೇಮ್ ದೋಸೆ ಟೊಮೆಟೊ ಗೊಜ್ಜು ಅವ್ರು ತಿನ್ಕೊತಾರೆ. ಈಗ ನಾನು ಇದು ಎಲ್ಲ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಸಿಂಪಲಾಗಿ ಮಾಡ್ಕೊಂಡ್ರೆ ಬಿರಿಯಾನಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾವು ಆಳು ಮುಳು ಕಡ್ಡಿ ಕಸ ಆ ಪೌಡರ್ ಈ ಪೌಡರ್, ನಾನೇನು ಪೌಡ್ರ್ ಹಾಕೋದಿಲ್ಲ ಗೈಸ್. ಒಂದು ಚಿಕನ್ ಮಸಾಲ ಪೌಡ್ರ್ ಹಾಕ್ತೀನಿ, ಇನ್ನೊಂದು ಬಿರಿಯಾನಿ ಮಸಾಲ ಪೌಡರ್ ಹಾಕ್ತೀನಿ. ಈ ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಅದು ಇದು ಕಸೂರಿ ಮೇಥಿ, ಇದು ಯಾವುದೂ ಹಾಕೋದಿಲ್ಲ. ಇದೆಲ್ಲ ಹಾಕಿದ್ರು ಸೂಪರಾಗಿರುತ್ತೆ, ಟೇಸ್ಟ್ ಬೊಂಬಟ್ಟಾಗಿರುತ್ತೆ. ನೀವು ಟ್ರೈ ಮಾಡಿ, ಸಿಂಪಲಾಗೆ ಮಾಡಿ. ಮನೇಲಿ ಏನಿರುತ್ತೋ ಅದನ್ನು ಹಾಕಿ ಮಾಡೋದನ್ನು ಕಲಿಬೇಕು. ಅದಿದ್ರೇ ಕೆಲಸ ಆಗೋದು, ಅದಿದ್ರೇ ಅಡುಗೆ ಆಗೋದು ಅಂದ್ರೆಲ್ಲ ನಡೆಯೋದಿಲ್ಲ. ಈಗ ಆಲ್ರೆಡಿ ಚಿಕನ್ ಎಲ್ಲ ಹಾಕ್ಕೊಂಡು, ಇದು ಚಾಕು ಯೂಶ್ವಲಿ ಎಲ್ಲರ ಮನೇಲೂ ಮಾಡ್ತೀರಾ ಅನ್ಕೋತೀನಿ, ಗೊತ್ತಿಲ್ಲ ನನಗೆ. ನಮ್ಮ ಮನೆಯಲ್ಲೆಲ್ಲ ನಾನ್ ವೆಜ್ ತಂದಾಗ ಈ ಥರ, ಅದಕ್ಕೆ ನಾನ್ ವೆಜ್ಗೆ ಇಡೋಕೆ ಅಂದ್ಬಿಟ್ಟೆ ಚಾಕು ಇಟ್ಕೊಂಡಿದ್ದೀವಿ. ಅದನ್ನು ಮಾಮೂಲಿ ಬೆಂಕಿಲಿ ಹಿಂಗೆ ಇಟ್ಬಿಟ್ಟು ತಿರುಗಿಸ್ಕೊಳೋದು. ಅದು ಆ ಥರ ಮಾಡಿದ್ರೆ ದೃಷ್ಟಿ ಬೇಗ, ಕಣ್ಣು ಅಂದರೆ ಕಾಲು ಧೂಳಾಗೋದು ಅಥವಾ ದೃಷ್ಟಿ ಬೀಳೋದು ಆ ಥರದ್ದೇನೂ ಆಗೋಲ್ಲ. ಹೊಟ್ಟೆ ನೋವು ಆ ಥರದ್ದೆಲ್ಲ ಬೇಗ ಬರೋದಿಲ್ಲ, ಆಯಿತಾ. ಅದಕ್ಕೆ ಅಂತ ನಮ್ಮನೇಲಿ ಸಪ್ರೇಟ್ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಹೆಚ್ಚಕ್ಕಾಗಲ್ಲ, ಯಾಕೆಂದರೆ ಅದು ಒಲೆ ಮೇಲೆ ಇಟ್ಟು ಫುಲ್ ಇದಾಗ್ಬಿಟ್ಟಿದೆ. ಈಗ ಮೊಸರು ಹಾಕ್ಕೊತಾ ಇದ್ದೀನಿ. ಚಿಕನ್ ಸ್ವಲ್ಪ ಲೈಟಾಗಿ ಬೆಂದಿದ್ರೆ ಸಾಕು, ಯಾಕೆಂದರೆ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಲ್ವ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಇಟ್ಕೊಂಡ್ರೆ 1 ವಿಸಿಲ್ ಕೂಸ್ಕೊಂಡ್ರೆ ಬಿರಿಯಾನಿ ನಂಗೆ ರೆಡಿ ಆಗುತ್ತೆ. ಈಗ ಬಿರಿಯಾನಿ ಪೌಡರು ಮತ್ತು ಚಿಕನ್ ಮಸಾಲ ಪೌಡರು, ಮೊಸರು ಎಲ್ಲನೂ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಆವಾಗಲೇ ಕಿಚನ್ ಒಳಗಡೆ ಮಾಡ್ತಿದ್ದೆ. ಈರುಳ್ಳಿ ಎಲ್ಲ ಫ್ರೈ ಆಗೋವಾಗ ಚಿಕನ್ ಹಾಕೋ ಟೈಮ್ಗೆ ನಾನು ಈಚೆ ಮಾಡಿಕೊಂಡೆ, ಯಾಕೆಂದರೆ ಬೇಗ ಆಗಬೇಕಲ್ವ. ಅದಕ್ಕೋಸ್ಕರ ಎಲ್ಲ ಇಲ್ಲಿ ತಂದು ಹಾಕ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಚಿಕನ್ ಹಾಕೋ ಟೈಮ್ಗೆ ಈಚೆಗಡೆ ಒಲೆ ಇಟ್ಕೊಂಡೆ. ಇವಾಗ ಚಾಕು ಹಚ್ತಾ ಇದ್ದೀನಿ. ಇದು ಹಾಕಿದ್ರೆ ಕಾಲು ಧೂಳಾಗಲ್ಲ ಅನ್ನೋದು ಒಂದು ನಂಬಿಕೆ ನಮಗೆ. ಬೇರೆಯವ್ರಿಗೆ ಹೇಗೋ ನಮ್ಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಹೀಗೇ. ಈಗ ಸ್ವಲ್ಪ ಒಂದು 20% ಚಿಕನ್ ಬೆಂದಿತ್ತು ಮಸಾಲೆನೇ ಒಗ್ಗರಣೆಲಿ. ಇವಾಗ ನಾನು ಅಕ್ಕಿ ಹಾಕ್ಕೊಂಡು 1.5 ಲೋಟದಷ್ಟು ಅಷ್ಟೇ ಹಾಕಿರೋದು ಗೈಸ್. ನೀವು ನಿಮ್ಮ ಮನೇಲಿ ಇಬ್ಬರಿದ್ದೀರಾ ಅಥವಾ 3 ಜನ ಅಂತಂದರೆ ಆರಾಮಾಗಿ ಮಾಡ್ಕೋಬೋದು. 1.5 ಲೋಟ 2 ಲೋಟದಷ್ಟು ಅಕ್ಕಿ ಹಾಕ್ಕೊಂಡ್ರೆ ಬೇಜಾನಾಗುತ್ತೆ. ನೀವು ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ 1 ವಿಸಿಲ್ ಸಾಕು. ಅದು ಆರಾಮಾಗಿ ಬಿರಿಯಾನಿ ರೆಡಿ ಆಗುತ್ತೆ. ಬೆಳಗ್ಗೆನೇ ಬೇಗ ಆಯ್ತು. ಅಂದರೆ ಮಧ್ಯಾಹ್ನ ತಂದು ಮಾಡ್ಕೊಂಡ್ರೆ ನೈಟಿಗೆ ತಿನ್ನೋರು ಇರಲ್ಲ. ಈಗ ನಮ್ಮಮ್ಮನೂ ಇರೋದಿಲ್ಲ ಅಲ್ವ, ಹಾಗಾಗಿ ಮಿಕ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಗೃಹ ಪ್ರವೇಶ, ಶಿಫ್ಟಿಂಗು, ಅದು ಇದು ಎಲ್ಲ ಮಾಡಿಕೊಂಡು ಆಗಲ್ಲ. ಈ ನಾನ್ ವೆಜ್ ಕಥೆನೇ ಇಲ್ಲ ನಮ್ಮ ಮನೇಲಿ. ಅದಕ್ಕೋಸ್ಕರ ಇವತ್ತೇ ತಂದು ಮಾಡ್ಕೊಬಿಡೋಣ, ನೈಟ್ವರೆಗೂ ತಿನ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡ್ರಿ. ಇವಾಗ ಚಿಕನ್ ಚಾಪ್ಸ್ ಮಾಡ್ಕೊಳ್ತೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಐಟಮ್ಸ್ ಜಾಸ್ತಿ ಬೇಕು, ಆಯಿತಾ. ಇದಕ್ಕೆ ಅಂತ ಇಲ್ಲ. ಈಗ ಈರುಳ್ಳಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬಿಟ್ಕೊಂಡು ಚಿಕನ್ ಬೇಯೋಕ್ಕೋಗ್ಬಿಡೋಣ. ಒಂದು 2.5 kg 2 kg ತಂದಿದ್ರು ಅನಿಸುತ್ತೆ. ಸ್ವಲ್ಪ ಬಿರಿಯಾನಿಗೆ ಹಾಕ್ಕೊಂಡೆ, ಇನ್ನು ಮಿಕ್ಕಿದ್ದೆಲ್ಲ ಗ್ರೇವಿಗೆ ಹಾಕ್ಕೊತೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಅರಿಶಿನ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡೋಣ. ಇದಕ್ಕೂ ನಾನು ಚಾಕು ಹಚ್ತೀನಿ. ನಾನು ಪ್ರತಿ ಒಂದು ನಾನ್ ವೆಜ್ಗೂ ನಾವು ಚಾಕು ಹಚ್ತೀವಿ. ಅದು ನಮ್ಮ ಮನೇಲಿ ನೆಡ್ಕೊಂಡು ಬಂದಿದ್ದೆ. ನಾನು ಮದುವೆಗಿನ ಮುಂಚೆನೂ ನಮ್ಮ ಮನೇಲಿ ಹಾಗೆ ಮಾಡ್ತಿದ್ವಿ, ಈಗಲೂ ಹಾಗೆ ಮಾಡ್ತೀವಿ. ಕೆಲವು ಮನೇಲಿ ಇರಲ್ಲ, ಇಲ್ಲಿಲ್ಲ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ, ಬೇಗ ಕಾಲು ಧೂಳು ಆಗಲ್ಲ ಈ ಥರ ಚಾಕು ಹಚ್ಚಿದ್ರೆ. ಈಗ ಫುಲ್ ರೋಡಲ್ಲೆಲ್ಲ ಬಂದಿರ್ತೀವಿ, ಯಾರ ದೃಷ್ಟಿ ತಾಗಿರುತ್ತೆ ಏನೋ ಗೊತ್ತಿರಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಥರ ಚಾಕು ಹಚ್ಚಿದ್ರೆ ಆ ದೃಷ್ಟಿ ಬೇಗ ಹೋಗುತ್ತೆ ಅಂತ ನಂಬಿಕೆ ಎಲ್ಲ ನಿಜ ಕೂಡ ಹೌದು.
ಈಗ ಮುಚ್ಚಿಬಿಡೋಣ, ಬೇಯ್ತಿರ್ಲಿ, ಈ ಕಡೆ ಮನೆಯವ್ರಿಗೆ ಹಾಕೊಡೋಣ ಅಂತ ಹೇಳ್ಬಿಟ್ಟು ತೆಗೆದೆ. ಸೂಪರಾಗಿತ್ತು, ಸ್ಮೆಲ್ ಮಾತ್ರ ಸಖತ್ತಾಗಿತ್ತು. ಖಾಲಿ ಆಗೋಯ್ತು ಗೈಸ್, ನನಗೆ ಮಾತ್ರ ಒಂದು ಸ್ವಲ್ಪ ಇತ್ತು ಅಷ್ಟೇ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ತಟ್ಟೆಗೆ ಹಾಕೊಳ್ಳೋದು, ಅಷ್ಟೇ ನನಗೆ ಮಿಕ್ಕಿದ್ದು, ಖಾಲಿ ಆಗೋಯ್ತು. ಚೆನ್ನಾಗಿ ಈ ಕಡೆ ಚಿಕನ್ ಬೆಂದಿದೆ, ಇದಕ್ಕೆ ಮಸಾಲೆ ಹಾಕೋಣ. ಮಸಾಲೆಗೆ ಏನಿಲ್ಲ, ಕಾಯಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಮೆಣಸು, 1-2 ಸ್ಪೂನ್ ಮೆಣಸು, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಇನ್ನೇನು ಹಾಕಿದೆ ಅಷ್ಟೇ. ಮತ್ತು ಇದು ಚಿಕನ್ ಮಸಾಲ ಪೌಡರು. ಹಸಿಮೆಣ್ಸಿನ್ಕಾಯಿ ನಾವು ಖಾರಕ್ಕೆ ಎಷ್ಟು ಬೇಕು ಅಂತ ರುಬ್ಬುವಾಗಲೇ ಹಾಕ್ಕೊಳ್ಳೋದು. ನೆಕ್ಸ್ಟ್ ಯಾವ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಫ್ಲೇವರ್ಗೆ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡ್ರೆ ಸಖತ್ ಟೇಸ್ಟಾಗಿ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಹಾಕಿದ್ರೆ ನಾನು ಸಪ್ರೇಟ್ ಇದನ್ನು ತೋರಿಸ್ತೀನಿ ಮಸಾಲೆ ಎಲ್ಲ ಹಾಕಿ. ಏಕೆಂದರೆ ಯೂಶ್ವಲಿ ಎಲ್ಲರೂ ಮನೇಲಿ ಮಾಡ್ತಾರಲ್ವ, ಹಾಗೆ ನಾನೇ ಮಾಡ್ತಿರ್ಬೋದು. ನನ್ನ ಸ್ಟೈಲ್ ಬೇರೆ ಇರಬಹುದು, ಬಟ್ ಎಲ್ಲರೂ ಏನು ಇವಳು ಇದನ್ನೇ ತೋರಿಸ್ತಾಳೆ ಅಂತ ಅನ್ಕೊಬಿಡ್ತಾರಲ್ವ, ಅದಕ್ಕೋಸ್ಕರ ಮಸಾಲೆ ಐಟಮ್ ಸ್ಕಿಪ್ ಮಾಡಿದೆ. ಅದು ಕುದೀತಾ ಇತ್ತು. ಈಗ ಇದು ನನ್ನ ತಟ್ಟೆ ಗಾಯ್ಸ್, ಇವಾಗ ಇಷ್ಟೇನು ಹಾಕೋತಿದ್ದೀನೋ ಅಷ್ಟೇ ನನಗೆ ಮಿಕ್ಕಿದ್ದು. ಚೆನ್ನಾಗಿತ್ತು ಅಂದ್ಬಿಟ್ಟು ತಿಂದರು. ಇವಾಗ ಇದು ಚಿಕನ್ ಗ್ರೇವಿ ಸಖತ್ತಾಗಿತ್ತು. ಎರಡು ಇವತ್ತು ತುಂಬ ಟೇಸ್ಟಿಯಾಗಿ ಬಂತು. ಅದು ಜಾಸ್ತಿ ಖಾರನೂ ಇರಲಿಲ್ಲ, ಕಮ್ಮಿನೂ ಇರಲಿಲ್ಲ. ತಿಂದು ಮುಗಿಸ್ಕೊಂಡು ಕೆಲಸದವ್ರು ಬಂದಿದ್ರಾ, ಅವರಿಗೆ ಟೀ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಿಕ್ಕಿರೋ ಹಾಲಿತ್ತು, ಅದನ್ನು ಕುದಿಸಿಟ್ಬಿಟ್ರೆ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು. ಫ್ರಿಜ್ ಇದೆ, ಬಟ್ ಅದು ಕರೆಂಟ್ ಹೋಗಿ ಬಂದು ಮಾಡಿದ್ರೆ ಹೊಡ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೆ. ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಿಬಿಡ್ತಾಯಿದ್ಲು ನನಗೆ ಇವತ್ತು, ದೇವ್ರ ಥರ ಕಸ ಗುಡಿಸೋದೆಲ್ಲ ಭಾರಿ ಕಸ ಗುಡಿಸಿ ಕ್ಲೀನ್ ಮಾಡಿ ಕೊಟ್ಬಿಟ್ಲು. ಈಗ ಟೀ ತೊಗೊಂಡೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಆ ಕಡೆ ಮರಳೆಲ್ಲ ಇತ್ತು, ಅದೇ ಇಟ್ಟಿಗೆ ಅದೆಲ್ಲ, ಅದನ್ನೆಲ್ಲ ಎತ್ಬಿಡೋಣ, ಇನ್ನು ಮಿಕ್ಕಿದ್ದು ಅಲ್ಲೇ ಮಟ್ಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿಸ್ಬಿಡ್ತಾಯಿದ್ರು. ಈಗ ಈ ಕಡೆ ಆಲ್ಮೋಸ್ಟ್ ಫಿನಿಶ್ ಆಯಿತು. ಈ ದೇವ್ರ ಮನೆಗೆ ಹಂಚು ಅಂತ ಹಾಕಿರಲಿಲ್ಲ, ಅದನ್ನು ಹಾಕ್ಕೊಂಡ್ರು, ನಾನು ಹೋಗಿರಲಿಲ್ಲ. ಅದನ್ನು ಫಿನಿಶ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಮನೆ. ಮಾತಾಡೋವಾಗ ಒಂದು ಸ್ವಲ್ಪ ಅಲ್ಲಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಂಪು ಕ್ಲೀನ್ ಆಗಿದೆ. ಇವಾಗ ಡೋರ್ ತಂದಿದ್ರು, ದೇವ್ರ ಮನೆ ಡೋರು ಮತ್ತು ಮೇನ್ ಡೋರು ಎರಡನ್ನೂ ಅಣ್ಣ ಬಂದು ರೆಡಿ ಮಾಡ್ತಾಯಿದ್ರು. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಡೋರ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರ್ಯಾರು ಹೊಸದಾಗಿ ಫ್ರೆಂಡ್ಸ್ ಆಗ್ತಾಯಿದ್ದೀರಾ, ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಟಚ್ಚಲ್ಲಿ ಇರ್ತೀನಿ. ಇವಾಗ ಗೃಹ ಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ, ಆಮೇಲಿಂದ ಯಾವಾಗಲೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ಅದೇ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಅಮ್ಮ, ನಾನು, ಭಾವ, ಮಕ್ಕಳು ಎಲ್ಲ ಹೋಗ್ಬಿಟ್ಟು ಆ ಪ್ಲೇಟ್ ತೊಗೊಂಡ್ವಿ. KGಗೆ ಎಷ್ಟೋ ಒಂದು 22 ಬಂತು. ನಮಗೆ ಒಂದು 500 ಬೇಕಿತ್ತು. ಇರಲಿ ಅಂದ್ಬಿಟ್ಟು ಸದ್ಯಕ್ಕೆ ಒಂದು 300 ತೊಗೊಂಡ್ಬಂದು 200-300 ತೊಗೊಂಡು ಬಂದ್ವಿ. ಸಾಲ್ಟೇಜ್ ಆದಂಗೆ ಅಲ್ಲೇ ಮದ್ದೂರಲ್ವ, ಹತ್ರನೇ, ಬೇಕು ಅಂದರೆ ಹೋಗಿ ತೊಗೊಂಡು ಬಂದುಬಿಡೋಣ, ಸುಮ್ಮನೆ ಏನಕ್ಕೆ ಒಂದೇ ಸಲ ತರೋದು ಅಂತ ಹೇಳಿಬಿಟ್ಟು ಇದು ಮಾಡ್ಕೊಂಡು ಬಂದ್ವಿ ತೊಗೊಂಡು. ಆ ಕಡೆ ಒಂದು ಪರ್ಚೇಸಿಂಗ್ ಮುಗೀತು. ಅದು ಬಣ್ಣನೂ ಹೊಡಿತಾ ಇದ್ದಾರೆ, ಡೋರ್ ಕೆಲಸನೂ ಆಗ್ತದೆ. ಈ ಕಡೆ ಮುಂದೆ ಮನೇಲಿ ಸುಮ್ಮನೆ ಕೂತಿದ್ವಿ. ಇಲ್ಲಿ ನನ್ನ ಮಗಳು ಏನೋ ಇದು ತೆಗೆಸ್ಕೊಂಡು ಕಾರ್ಡ್ಸ್ ಎಲ್ಲ ತೆಗೆದುಕೊಂಡು ಆಟ ಆಡ್ತಿತ್ತು. ಅದಕ್ಕೆ ಅದ್ರ ಪಾಡ್ಗೆ ಅದು ಕುತ್ಕೊಂಡು ಆಡ್ತಾ ಇತ್ತು. ಈ ಕಡೆ ಡೋರು ಆಲ್ಮೋಸ್ಟ್ ಫಿನಿಶ್ ಮಾಡ್ತಾಯಿದ್ರು ಇವತ್ತು. ಚೆನ್ನಾಗಿ ಕಾಣಿಸ್ತಾ ಇದೆ, ಖುಷಿಯಾಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಮನೆ ಕಟ್ಟಿಸಿ ನಾವು ಅದನ್ನು ಹೋಗೋ ಅಷ್ಟೊತ್ತಿಗೆ ಅರ್ಧ ಜೀವನ ಹೋಗ್ಬಿಟ್ಟಿರುತ್ತೆ. ಅದು ಮಾಡಿದವ್ರಿಗೆ ತೀರಿಸಿದವ್ರಿಗೆ ಗೊತ್ತಿರುತ್ತೆ. ನೋಡುವ ನೆಕ್ಸ್ಟ್ ಬ್ಲಾಗಲ್ಲಿ ಫುಲ್ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ಟಾಟಾ, ಬಾಯ್, ಕೀಪ್ ಸಪೋರ್ಟಿಂಗ್.